ಪ್ರತಿನಿತ್ಯ ಬಿಜೆಪಿ ಕಚೇರಿಗೆ ಬರ್ತಿರೋದು ಯಾಕೆ ಬಿಎಸ್ವೈ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಗನ ಕಾರ್ಯವೈಖರಿ ಮೇಲೆ ಹದ್ದಿನ ಕಣ್ಣಿಟ್ಬಿಟ್ರ ಮಾಜಿ ಸಿಎಂ. ಮಗನ ಕುರ್ಚಿಯನ್ನ ಉಳಿಸೋದಕ್ಕೆ ಕಾರ್ಯವೈಖರಿಯ ಮೇಲೆ ಬಿಎಸ್ವೈ ಕಣ್ಣಿಟ್ಟಿದಾರ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಿದೆ ನೋಡಿ. ಬಿಜೆಪಿಯಲ್ಲಿ ವಿಜೇಂದ್ರ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡ್ತಿದ್ದಾರೆ ರೆಬಲ್ಸ್. ವಿಜೇಂದ್ರ ಏಕಪಕ್ಷೀಯ ನಿರ್ಣಯವನ್ನ ತೆಗೆದುಕೊಳ್ತಾರೆ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಆರೋಪ ಇದೆ. ಎಷ್ಟು ದಿನ ಆರೋಪಗಳಿಗೆ ಕಿವಿಗೊಡದೆ ಸೈಲೆಂಟ್ ಆಗಿದ್ರು ಬಿಎಸ್ವೈ ಅವರು. ಆದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಸನಿಯ ಆಗ್ತಿದ್ದಂತೆ ಪುತ್ರನ ಸಲುವಾಗಿ ಅಖಾಡಕ್ಕೆ ಇಳಿದಿದ್ರ. ಆ ನಿಟ್ಟಿನಲ್ಲಿ ಪುತ್ರನ ಕಾರ್ಯವೈಖರಿಯ ಬಗ್ಗೆ ಏನೇನ ಆರೋಪಗಳನ್ನ ರೆಬಲ್ಸ್ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಇದನ್ನ ಶಮನ ಮಾಡೋದಕ್ಕೆ, ಕಾರ್ಯತಂತ್ರವನ್ನ ಹೆಣೆಯೋದಕ್ಕೆ ಮಾಜಿ ಸಿಎಂ ಅಖಾಡಕ್ಕೆ ಇಳಿದು ಬಿಟ್ರ ಅನ್ನೋ ಹಲವು ವಿಚಾರಗಳೀಗ ಗೊತ್ತಾಗ್ತಿರೋದು. ಯಾಕಂದ್ರೆ ಸ್ವಲ್ಪ ದೂರ ಉಳಿದಿದ್ರು, ಆದ್ರೆ ಅವರಿಂದನೇ ರಾಜಕೀಯ ಬಿಜೆಪಿಯಲ್ಲಿ ನಡೀತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತು. ಯಾಕಂದ್ರೆ ಅವರು ಮಾರ್ಗದರ್ಶನದಲ್ಲಿ. ಬಟ್ ಈಗ ಅಸಮಾಧಾನ ಇರೋದು ಯಾರು? ಅವರ ಪುತ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು, ಚೇಂಜ್ ಆಗಲೇಬೇಕು ಅನ್ನೋದಾಗಿ ಬಿಜೆಪಿಯಲ್ಲಿ ಅಸಮಾಧಾನ ಹೊಂದಿರುವಂತಹ ನಾಯಕರು, ರೆಬಲ್ಸ್ ಅಂತ ಏನ್ ಕರೆಸ್ಕೊಳ್ತಾರಲ್ಲ, ಎಲ್ಲರೂ ಕೂಡ ಬಿಗಿಪಟ್ಟು ಹಿಡಿದಿದ್ದಾರೆ. ಬದಲಾವಣೆ ಆಗ್ಲೇಬೇಕು, ಜೊತೆಯಲ್ಲಿ ಬದಲಾವಣೆಯ ಸಮಯ ಕೂಡ ಈಗ ಹತ್ರ ಬಂದಿದೆ. ಇಂಥ ಸಂದರ್ಭದಲ್ಲಿ ಮಾಜಿ ಸಿಎಂ ಬಹಳಷ್ಟು ಚುರುಕಾಗಿ ಕಾರ್ಯವೈಖರಿಯನ್ನ ಬಹಳ ಹತ್ತಿರದಿಂದ ನೋಡ್ತಿದ್ದಾರೆ. ಬಿಜೆಪಿ ಕಚೇರಿಗೆ ಬರ್ತಿದ್ದಾರೆ. ಹೀಗಾಗಿ ಏನಿದರ ಲೆಕ್ಕಾಚಾರ? ಯಾಕೆ? ಯಾಕಂದ್ರೆ ಯಾವಾಗ ರಾಜ್ಯಾಧ್ಯಕ್ಷರಾಗ್ತಾರೆ ಅಂದಿನಿಂದಲೂ ಕೂಡ ಅಸಮಾಧಾನ, ಅತೃಪ್ತಿ, ಅನೇಕ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇತ್ತು. ಬಟ್ ಈಗ ಇದಕ್ಕಿದ್ದಂತೆ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ ಮಾಜಿ ಸಿಎಂ.